ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡಿಕೊಳ್ಳೋಣ. ಪ್ರಮುಖವಾದದ್ದು ಆದರೆ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಚಾಂಪಿಯನ್ ಆದವರು ಯಾರು ಎಂಬುದು ಪ್ರಶ್ನೆ ಆಗಿದೆ ನೋಡಿ. ಇತ್ತೀಚೆಗೆ ಪ್ಯಾರಿಸ್ ಡೈಮಂಡ್ ಲೀಗ್ ನಡೀತು, ಅದರಲ್ಲಿ ಚಾಂಪಿಯನ್ ಆದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೀರಜ್ ಚೋಪ್ರಾ ನೋಡಿ. ನೀರಜ್ ಚೋಪ್ರಾ ಮುಡಿಗೆ ಡೈಮಂಡ್ ಕಿರೀಟ ಅಂತ ನ್ಯೂಸಲ್ಲಿ ಕಾಣಿಸಿಕೊಂಡಿತ್ತು. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. 2 ಬಾರಿ ಒಲಿಂಪಿಕ್ ಪದಕ ವಿಜೇತ ಆದ ಭಾರತದ ತಾರಾ ಜಾವೆಲಿನ್ ಎಸೆತಗಾರ ಆಗಿರುವಂಥ ನೀರಜ್ ಚೋಪ್ರಾರವರು ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ 2025ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಯಾರು? ನೀರಜ್ ಚೋಪ್ರಾ ಅವರು. ಇವರು ಜಾವೆಲಿನ್ ಆಟಕ್ಕೆ ಸಂಬಂಧಿಸಿದಾಗಿರೋದು ನೋಡಿ. ಯಾರು? ನೀರಜ್ ಚೋಪ್ರಾ ಅವರು ಜಾವೆಲಿನ್ ಥ್ರೋಗೆ ಆಟಕ್ಕೆ ಸಂಬಂಧಿಸಿದ್ದಾರೆ. ನೀರಜ್ ಚೋಪ್ರಾ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ 88.16 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಯಾರು? ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನೋಡಿ. ಇವರು ಎಷ್ಟಂದರೆ 88.16 ಮೀಟರ್ ದೂರದವರೆಗೆ ಈ ಒಂದು ಎಸೆದಿದ್ದಾರೆ ಜಾವೆಲಿನನ್ನು. ಅದೇ ರೀತಿಯಾಗಿ ನೀರಜ್ ಅವರ ಪ್ರಮುಖ ಪ್ರತಿಸ್ಪರ್ಧಿಯಾಗಿರುವಂಥ ಜರ್ಮನಿಯ ಜೂಲಿಯರ್ ವೆಬ್ಬರ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ 87.88 ಮೀಟರ್ ಎಸೆದು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನೋಡಿ. 2ನೇ ಸ್ಥಾನ ಪಡೆದುಕೊಂಡಿದ್ದವರು ಯಾರಂದರೆ ಜರ್ಮನಿಯ ಒಂದು ದೇಶದ ಜೂಲಿಯನ್ ವೆಬ್ಬರ್. ಇವರು ಈ ಜಾವೆಲಿನ್ ಥ್ರೋನಲ್ಲಿ 87.88 ಮೀಟರ್ ಎಸೆಯುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೀರಜ್ ಚೋಪ್ರಾ ಅವರು 2 ವರ್ಷಗಳ ಬಳಿಕ ಡೈಮಂಡ್ ಲೀಗ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ನೋಡಿ. ನೀರಜ್ ಚೋಪ್ರಾ ಅವರು 2 ವರ್ಷಗಳ ನಂತರ ಈಗ ಮತ್ತೆ ಈ ಒಂದು ಡೈಮಂಡ್ ಲೀಗ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ 2025ರ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 71. ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತ 71ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡ್ತಾದರೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ 2025 ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದೆ ನೋಡಿರಿ. ಎನರ್ಜಿ ಟ್ರಾನ್ಸ್ಲೇಷನ್ ಇಂಡೆಕ್ಸ್ 2025 ಬಿಡುಗಡೆ ಮಾಡಿದಂಥ ಸಂಸ್ಥೆ ಯಾವುದಂದರೆ ವಿಶ್ವ ಆರ್ಥಿಕ ವೇದಿಕೆ ಏನು ಮಾಡಿದೆ ಅಂದರೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ ಆಗಿದೆ. ಭಾರತ 118 ದೇಶಗಳಲ್ಲಿ 71ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ 2024ರಲ್ಲಿ 63ನೇ ಸ್ಥಾನದಲ್ಲಿತ್ತು. ಭಾರತ ಏನಂದರೆ 2025ರಲ್ಲಿ 118 ದೇಶಗಳಲ್ಲಿ 71ನೇ ಸ್ಥಾನ ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಇತ್ತಂದರೆ 63ನೇ ಸ್ಥಾನದಲ್ಲಿತ್ತು. ಈಗ 71ನೇ ಸ್ಥಾನಕ್ಕೆ ಬಂದಿದೆ. ಸ್ವೀಡನ್ ಮೊದಲ ಸ್ಥಾನದಲ್ಲಿದ್ದರೆ ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಮತ್ತು ನಾರ್ವೆ ನಂತರದ ಸ್ಥಾನದಲ್ಲಿ ಇವೆ. ಯಾವುದು? ಸ್ವೀಡನ್ ದೇಶ ಏನಂದರೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಅದೇ ರೀತಿಯಾಗಿ ಪಕ್ಕದ ದೇಶ ಆಗಿರುವಂಥ ಚೀನಾ 12ನೇ ಸ್ಥಾನದಲ್ಲಿದೆ. ಅಮೆರಿಕ 17ನೇ ಸ್ಥಾನ. ಅದೇ ರೀತಿಯಾಗಿ ಪಾಕಿಸ್ತಾನ 101ನೇ ಸ್ಥಾನದಲ್ಲಿ ಸೂಚ್ಯಂಕವನ್ನು ಪಡೆದುಕೊಂಡಿದೆ ನೋಡಿ. ಕಾಂಗೋ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವುದು? ಕಾಂಗೋ, ರಿಪಬ್ಲಿಕ್ ಆಫ್ ಕಾಂಗೋ ಏನಂದರೆ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಪಳೆಯುಳಿಕೆ ಇಂಧನಗಳಿಂದ ಶೂನ್ಯ ಇಂಧನ ಪರಿವರ್ತನೆಯತ್ತ ದೇಶಗಳ ಪ್ರಗತಿಯನ್ನು ಇದು ಶ್ರೇಣೀಕರಿಸುತ್ತದೆ. ಈ ಒಂದು ಸೂಚ್ಯಂಕವನ್ನು ಯಾವ ರೀತಿ ಅನ್ವಯ ಮಾಡಿಕೊಳ್ತಾರಂದರೆ ಈ ಒಂದು ಪಳೆಯುಳಿಕೆ ಇಂಧನಗಳಿಂದ ಒಂದು ಶುದ್ಧ ಇಂಧನಕ್ಕೆ ಪರಿವರ್ತನೆಯತ್ತ ದೇಶಗಳ ಪ್ರಗತಿಯನ್ನು ಇದು ಶ್ರೇಣಿಯನ್ನು ಕರೆಸುತ್ತದೆ. ಈ ಸೂಚ್ಯಂಕವು ಬಹುಮೂಲಗಳಿಂದ ದತ್ತಾಂಶಗಳನ್ನು ಬಳಸಿಕೊಂಡು 43 ಮಾನದಂಡಗಳನ್ನು ಬಳಸಲಾಗುತ್ತದೆ. ಈ 43 ಮಾನದಂಡಗಳನ್ನು ಬಳಸಿಕೊಂಡಿಗೆಸಿಂದ ಈ ಒಂದು ಜಾಗತಿಕ ಪರಿವರ್ತನೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತದೆ. ಭಾರತ 2025ರಲ್ಲಿ ಎಷ್ಟನೇ ಸ್ಥಾನ? 71ನೇ ಸ್ಥಾನ ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2024ರಲ್ಲಿ ಭಾರತ 63ನೇ ಸ್ಥಾನವನ್ನು ಪಡೆದುಕೊಂಡಿತು. ಮೊದಲ ಸ್ಥಾನದಲ್ಲಿ ಯಾವುದಿದೆ? ಈಗ ಸ್ವೀಡನ್ ದೇಶ ಇದೆ ನೋಡಿ. ಸ್ವೀಡನ್ ದೇಶ ಮೊದಲ ಸ್ಥಾನದಲ್ಲಿ ಪಡೆದುಕೊಂಡಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಯೋಗ ದಿನಾಚರಣೆಯನ್ನು ಮಾಡ್ತಾರೆ. ಅದು ಯಾವ ದಿನದಂತೂ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜೂನ್ 21. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಯಾವಾಗ? ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಯಾಕಪ್ಪ ಜೂನ್ 21ರಂದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾರೆ ಅಂತ ನೋಡೋದಾದರೆ, ಈ ಭೂಮಿಯ ಮೇಲೆ ಸಂಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಮತ್ತು ಕರ್ನಾಟಕ ಸಂಕ್ರಾಂತಿ ವೃತ್ತ, ಈ ಭಾರತದಲ್ಲಿರುವಂಥ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರಳಾತೀರ್ಥ ಕಿರಣಗಳು ಬೀಳುತ್ತವೆ. ಅದರಿಂದ ಉತ್ತರ ಭಾರತದಲ್ಲಿ ಹಗಲು ಜಾಸ್ತಿ ಇರ್ತದೆ. ಇಲ್ಲಿ ಉತ್ತರ ಭಾರತದಲ್ಲಿ ಹಗಲು ಜಾಸ್ತಿ ಇರ್ತದೆ. ಆದ ಕಾರಣ ಜೂನ್ 21ರಿಂದ ಜೂನ್ 21ನೇ ತಾರೀಕಿನಂದರೆ ಹಗಲು ಹೆಚ್ಚಿರುತ್ತದೆ ಅಲ್ಲಿ. ಆದ್ದರಿಂದ ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಗುತ್ತದೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಇದು ಎಷ್ಟನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಗಿತ್ತು ಅಂದರೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಇತ್ತು ನೋಡಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲಾಯಿತು. 2025ರ ಥೀಮ್ ಅಂದರೆ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಯೋಗ ಫಾರ್ ಒನ್ ಅರ್ತ್ ಮತ್ತು ಒನ್ ಹೆಲ್ತ್ ಎಂಬುದು ಅಂತಾರಾಷ್ಟ್ರೀಯ ಯೋಗ ದಿನದ 2025ರ ಧ್ಯೇಯವಾಕ್ಯವಾಗಿದೆ. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಯೋಗ ಆಚರಣೆಯನ್ನು ಮುನ್ನಡೆಸಿದರು. ಇದು ಪ್ರಶ್ನೆ ಕೇಳಬಹುದು ನೋಡಿ. ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಎಲ್ಲಿ ಮಾಡಲಾಗುತ್ತೆ ಅಂದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಈ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ಇದನ್ನು ಆಚರಣೆ ಮಾಡಿದವರು ಯಾರಂದರೆ ನರೇಂದ್ರ ಮೋದಿಯವರು ಆಚರಣೆ ಮಾಡಿದ್ದಾರೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ 2014ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಮಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನದ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪನೆ ಮಾಡ್ತಾರೆ. ವಿಶ್ವಸಂಸ್ಥೆಯು 2014ರಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆ ಮಾಡಿತು. ಯಾವಾಗ? 2014ದಾಗ ಏನು ಮಾಡ್ತಂದರೆ ಈ ವಿಶ್ವಸಂಸ್ಥೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಣೆ ಮಾಡ್ತದೆ. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವಾಗ ಮಾಡಲಾಗ್ತಂದರೆ 2015ರಲ್ಲಿ ನವದೆಹಲಿಯ ರಾಜ್ಪಥ್ನಲ್ಲಿ ಆಚರಣೆಯನ್ನು ಮಾಡುತ್ತಾರೆ. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2015 ಜೂನ್ 21ನೇ ತಾರೀಕಂದು ನವದೆಹಲಿಯ ಒಂದು ರಾಜ್ಪಥ್ನಲ್ಲಿ ಆಚರಣೆ ಮಾಡಲಾಗುತ್ತದೆ ನೋಡಿ. ಜೂನ್ 21 ಏಕೆ ಮಾಡ್ತಾರಂದ್ರೆ ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ಅತಿ ದೊಡ್ಡ ಹಗಲು ಆಗಿರುತ್ತದೆ. ಆದುದರಿಂದ ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಗೆ ಸೂಚಿಸಿದ್ದರು. ಇದರಿಂದ ಏನಪ್ಪ ಅಂತಂದರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಹಗಲು ಇರ್ತದೆ. ಆ ಹಗಲು ಇರೋ ಕಾರಣ ಜೂನ್ 21ರಂದು ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆ ಆಚರಣೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಗೆ ಪ್ರಸ್ತಾಪವನ್ನು ಮಂಡನೆ ಮಾಡುತ್ತಾರೆ. 2024ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಎಲ್ಲಿ ಮಾಡಲಾಗುತ್ತೆ ಅಂದರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇದು ಆಚರಣೆ ನಡೆದಿತ್ತು. ಹೀಗೆಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೀತಿದೆ. ಓಕೆ ಫ್ರೆಂಡ್ಸ್, ಯಾರಾದರೂ ಹೊಸಬರಾದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. 2023-25ರ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು? ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ಮೊಟ್ಟ ಮೊದಲ ಬಾರಿಗೆ ನೋಡಿ ಈ ಒಂದು ದಕ್ಷಿಣ ಆಫ್ರಿಕಾ ತಂಡ ಈ ಒಂದು ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಕಪ್ಪನ್ನು ಪಡೆದುಕೊಂಡಿದೆ. ದಕ್ಷಿಣ ಆಫ್ರಿಕಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂತ ನ್ಯೂಸಲ್ಲಿ ನೀಡಲಾಗಿತ್ತು. 2023 ಮತ್ತು 25ರ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ದಕ್ಷಿಣ ಆಫ್ರಿಕಾ ತಂಡವು ಗೆದ್ದುಕೊಂಡಿದೆ ನೋಡಿ. 27 ವರ್ಷಗಳ ಬಳಿಕ ICC ಟ್ರೋಫಿ ಇದು ಗೆದ್ದುಕೊಂಡಿದೆ. ಅಂದರೆ 27 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಈ ಒಂದು ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ಟ್ರೋಫಿಯನ್ನು ಗೆದ್ದುಕೊಂಡಿದೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ನಡೆದ ಆವೃತ್ತಿ ಎಷ್ಟನೇದಾಗಿತ್ತು ಅಂದರೆ 3ನೇ ಆವೃತ್ತಿ ಆಗಿತ್ತು ನೋಡಿ. ಇದು ಜೂನ್ 2023ರಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದ ಪಂದ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ಅಂದರೆ ಯಾವಾಗ? 2023ರಲ್ಲಿ ಈ ಒಂದು ಪಂದ್ಯ ಇದಾಗಿತ್ತು. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ನಡೆದಿತ್ತು ನೋಡಿ. ಜೂನ್ 2025ರಲ್ಲಿ ಲಾರ್ಡ್ಸ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ನಡುವೆ ನಡೆದ ಫೈನಲ್ನೊಂದಿಗೆ ಕೊನೆಗೊಂಡಿತು. 2025ರಲ್ಲಿ ಆಸ್ಟ್ರೇಲಿಯಾ ಮತ್ತು
ದಕ್ಷಿಣ ಆಫ್ರಿಕಾ ನಡುವೆ ನಡೆದಿತ್ತು ಲಾಸ್ಟಿಗೆ ಫೈನಲ್ನಲ್ಲಿ. ಇದರಲ್ಲಿ ಯಾವ್ದು ಗೆದ್ದಿದೆ? ದಕ್ಷಿಣ ಆಫ್ರಿಕಾ ಪಡೆದುಕೊಂಡಿದೆ. ಈ ಆವೃತ್ತಿಯಲ್ಲಿ ಭಾಗವಹಿಸಿದ ತಂಡಗಳೆಷ್ಟಿದ್ದವು ಅಂದರೆ ಒಟ್ಟು ತಂಡಗಳು 9 ತಂಡಗಳಿದ್ದವು. ಚಾಂಪಿಯನ್ ತಂಡ ಯಾವುದಂದರೆ ದಕ್ಷಿಣ ಆಫ್ರಿಕಾ ಚಾಂಪಿಯನ್ ತಂಡವಾಗಿದೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದ ತಂಡ ಯಾವುದಂದರೆ ಆಸ್ಟ್ರೇಲಿಯಾ ಒಂದು ICC ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆದ ತಂಡವಾಗಿದೆ. ದಕ್ಷಿಣ ಆಫ್ರಿಕಾ ತನ್ನ ಇತಿಹಾಸದಲ್ಲಿ ಮೊದಲ ICC ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಇದೇ ಮೊದಲ ಬಾರಿಗೆ ಈ ಒಂದು ICC ಟ್ರೋಫಿಯನ್ನು ಪಡೆದುಕೊಂಡಿದೆ ನೋಡಿ. ಯಾವುದು? ದಕ್ಷಿಣ ಆಫ್ರಿಕಾ. ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರಂದರೆ ಜೋ ರೂಟ್ ಯಾರಂದರೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದಾರೆ. ಅದೇ ರೀತಿಯಾಗಿ ಅತಿ ಹೆಚ್ಚು ವಿಕೆಟ್ ಗಳಿಸಿದ ಆಟಗಾರ ಯಾರಂದರೆ ಪ್ಯಾಟ್ ಕಮಿನ್ಸ್ ಅವರು ಅತಿ ಹೆಚ್ಚು ವಿಕೆಟ್ಗಳನ್ನು ಗಳಿಸಿದ ಆಟಗಾರ ಆಗಿದೆ. ಫೈನಲ್ ಪಂದ್ಯ ಶ್ರೇಷ್ಠ ಯಾವುದಂದರೆ ಎಡನ್ ಮಾರ್ಕರಮ್ ಅವರು ಫೈನಲ್ ಪಂದ್ಯ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ಈ ಒಂದು ICC ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದನ್ನು ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತದೆ. ಎಷ್ಟು ವರ್ಷಕ್ಕೆ? ಪ್ರತಿ 2 ವರ್ಷಕ್ಕೆ ಈ ಒಂದು ICC ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ನಡೆಸಲಾಗುತ್ತದೆ ನೋಡಿ. ಮೊದಲ ಆವೃತ್ತಿ ಯಾವಾಗ ನಡೆದುತ್ತಂದರೆ 2019, 2021. 2019ರಿಂದ 2021ರವರೆಗೆ ಈ ಒಂದು ಮೊದಲ ಆವೃತ್ತಿಯನ್ನು ನಡೆಸಲಾಗಿತ್ತು. ಮೊದಲ ಆವೃತ್ತಿಯಲ್ಲಿ ಗೆದ್ದ ತಂಡ ಯಾವುದಂದರೆ ನ್ಯೂಜಿಲ್ಯಾಂಡ್ ದೇಶ ಆಗಿದೆ ನೋಡಿ. ಮೊದಲ ಒಂದು ಆವೃತ್ತಿಯಲ್ಲಿ ಗೆದ್ದ ತಂಡ ನ್ಯೂಜಿಲ್ಯಾಂಡ್. ಮೊದಲ ಆವೃತ್ತಿಯ ರನ್ನರ್ ಅಪ್ ಆದ ತಂಡ ಯಾವುದಂದರೆ ನಮ್ಮ ದೇಶವಾಗಿರುವಂಥ ಭಾರತ ದೇಶ ಮೊದಲ ಒಂದು ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗಿತ್ತು. ಎರಡನೇ ಆವೃತ್ತಿಯ ಚಾಂಪಿಯನ್ ತಂಡ ಯಾವುದಂದರೆ ಆಸ್ಟ್ರೇಲಿಯಾ. 2021, 2023ರವರೆಗೆ ನಡೆದಂಥ ಈ ಒಂದು ಆಟದಲ್ಲಿ ಆಸ್ಟ್ರೇಲಿಯಾ ತಂಡ ಎರಡನೇ ಒಂದು ಆವೃತ್ತಿಯ ಚಾಂಪಿಯನ್ಶಿಪ್ ತಂಡವಾಗಿದೆ. ಅದೇ ರೀತಿಯಾಗಿ ಎರಡನೇ ಆವೃತ್ತಿಯ ರನ್ನರ್ ಅಪ್ ತಂಡ ಯಾವುದಂದರೆ ಅದು ಕೂಡ ಭಾರತವಾಗಿದೆ ನೋಡಿ. ಚಾಂಪಿಯನ್ ತಂಡಕ್ಕೆ 31 ಕೋಟಿ ನಗದು ಬಹುಮಾನ ನೀಡಲಾಗುತ್ತದೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದ ತಂಡಕ್ಕೆ 18 ಕೋಟಿ ನಗದು ಬಹುಮಾನವನ್ನು ನೀಡಲಾಗುತ್ತದೆ ನೋಡಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಶಕ್ತಿ ವ್ಯಾಯಾಮವು ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಎಂಬುದು ಪ್ರಶ್ನೆ ಇದೆ ನೋಡಿ. ಶಕ್ತಿ ವ್ಯಾಯಾಮ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಭಾರತ ಮತ್ತು ಫ್ರಾನ್ಸ್ ದೇಶ. ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ಈ ಶಕ್ತಿ ವ್ಯಾಯಾಮ ನಡೀತದೆ ನೋಡಿ. ಇದ್ರ ಬಗ್ಗೆ ಮಾಹಿತಿ ನೋಡೋದಾದರೆ 2025ರ ಶಕ್ತಿ ವ್ಯಾಯಾಮವು ಜೂನ್ 18ರಿಂದ ಫ್ರಾನ್ಸ್ನ ಲಾ ಕ್ಯಾವೆನ್ನಲ್ಲಿ ನಡೆಯಲಿದೆ. ಯಾವಾಗ? ಜೂನ್ 18ರಿಂದ ಈ ಒಂದು ನಡೀತಿದೆ ನೋಡಿ, ಈಗ ನಡೀತಿದೆ ಶಕ್ತಿ ವ್ಯಾಯಾಮ. ಇದರ ಬಗ್ಗೆ ಮಾಹಿತಿ ನೋಡೋಣ. ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ನೋಡಿ. ಈಗ ಶಕ್ತಿ ವ್ಯಾಯಾಮ ಇದು ನಡೆದಿದೆ ನೋಡಿ. ಜೂನ್ 18ರಿಂದ ಸ್ಟಾರ್ಟ್ ಆಯಿತು, ಈಗ ಜೂನು 25ನೇ ತಾರೀಕಾದ ಇದು ಶಕ್ತಿ ವ್ಯಾಯಾಮ ಮುಗಿದಿದೆ, ಈಗ ನಡೆಯಕತ್ತಿದೆ ಫ್ರಾನ್ಸ್ನಲ್ಲಿ. ಭಾರತ ಮತ್ತು ಫ್ರಾನ್ಸ್ನಲ್ಲಿ ಪರ್ಯಾಯವಾಗಿ ನಡೆಯುವಂಥ ದ್ವೈವಾರ್ಷಿಕ ವ್ಯಾಯಾಮ ಆಗಿದೆ. ಅಂದರೆ ಒಂದು ವರ್ಷ ಭಾರತದಲ್ಲಿ ನಡೆದರೆ ಇನ್ನೊಂದು ವರ್ಷದಲ್ಲಿ ಫ್ರಾನ್ಸ್ನಲ್ಲಿ ನಡೀತದೆ. ಈ ರೀತಿಯಾಗಿ ಪರ್ಯಾಯವಾಗಿ ನಡೆಯುವಂಥ ದ್ವೈವಾರ್ಷಿಕ ಕಾರ್ಯಕ್ರಮವಾಗಿದೆ ಇದು ಶಕ್ತಿ ವ್ಯಾಯಾಮ. ಇದು ಶಕ್ತಿ ವ್ಯಾಯಾಮದ 8ನೇ ಆವೃತ್ತಿ ಆಗಿದೆ. ಕೊನೆಯ ಬಾರಿಗೆ 7ನೇ ಆವೃತ್ತಿ ಅಂದರೆ ಯಾವಾಗ ನಡೆದುತ್ತಂದರೆ ಭಾರತದಲ್ಲಿ ನಡೆದಿತ್ತು, ಈಗ ಫ್ರಾನ್ಸ್ ದೇಶದಲ್ಲಿ ನಡೀತಿದೆ. ಎಷ್ಟನೇ ಆವೃತ್ತಿ? 8ನೇ ಆವೃತ್ತಿ ಶಕ್ತಿ ವ್ಯಾಯಾಮ ಫ್ರಾನ್ಸ್ ದೇಶದಲ್ಲಿ ನಡೀತಿದೆ. 7ನೇ ಒಂದು ಆವೃತ್ತಿ ಭಾರತದಲ್ಲಿ ನಡೆದಿತ್ತು. ಅದೇ ರೀತಿಯಾಗಿ ಈ ಒಂದು ಭಾರತ ಫ್ರಾನ್ಸ್ ದೇಶಗಳ ಮಧ್ಯೆ ನಡೆಯುವಂಥ ವ್ಯಾಯಾಮಗಳು ಯಾವ್ಯಾವು ಅಂತ ನೋಡೋಣ ನೋಡಿ. ನಾವು 360 ಡಿಗ್ರಿಯಲ್ಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ನ ಹೇಳ್ತಾ ಇದ್ದೀವಿ ಅಂತ ನೀವು ನೋಡಿಕೊಳ್ಳಿ. ನಿಮಗೆ ಇಷ್ಟ ಆದರೆ ಬೇಗನೆ ಚಾನಲ್ಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗಿ ಯಾರಾಗಿಲ್ಲ. ಫ್ರಾನ್ಸ್ ಮತ್ತು ಭಾರತ ನಡುವಿನ ಇತರೆ ಜಂಟಿ ವ್ಯಾಯಾಮಗಳು ಡೆಸರ್ಟ್ ನೈಟ್ ಮತ್ತು ವರುಣ ಮತ್ತು ಗರುಡ. ಇವು ಏನಂದರೆ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ನಡೆಯುವಂಥ ವ್ಯಾಯಾಮಗಳು ಗರುಡ, ವರುಣ, ಡೆಸರ್ಟ್ ನೈಟ್. ಈ ರೀತಿಯಾಗಿ ನಿಮಗೆ ಕರೆಂಟ್ ಅಫೇರ್ಸ್ ನೀಡುತ್ತೇವೆ. ನಿಮಗೆ ಇಷ್ಟ ಆದರೆ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಭಾರತೀಯ ಸೇನೆಯು ಯಶಸ್ವಿಯಾಗಿ ಪರೀಕ್ಷಿಸಿದ ರುದ್ರಾಸ್ತ್ರ ಡ್ಯಾಶ್ ಆಗಿದೆ. ರುದ್ರಾಸ್ತ್ರ ಎಂಬುದು ಏನಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡ್ರೋನ್. ರುದ್ರಾಸ್ತ್ರ ಎಂಬುದು ಏನಂದರೆ ಒಂದು ಡ್ರೋನ್ ಆಗಿದೆ ನೋಡಿ. ಇದರ ಬಗ್ಗೆ ನೋಡೋಣ.
ಇತ್ತೀಚೆಗೆ ಭಾರತೀಯ ಸೇನೆಯು ರುದ್ರಾಸ್ತ್ರ ಡ್ರೋನನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಈ ರುದ್ರಾಸ್ತ್ರ ಬಗ್ಗೆ ಮಾಹಿತಿ ನೋಡೋದಾದರೆ, ಇದು ಸೋಲಾರ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಡ್ರೋನ್ ಆಗಿದೆ ನೋಡಿ. ಇದು ಭಾರತ ಮೊದಲ ಹೈಬ್ರಿಡ್ ಯುದ್ಧ ಡ್ರೋನ್ ಆಗಿದೆ. ಇದೊಂದು ಹೈಬ್ರಿಡ್ ಡ್ರೋನ್ ಆಗಿದೆ ನೋಡಿ, ಅದು ರುದ್ರಾಸ್ತ್ರ. ಇದು ಹೆಲಿಕ್ಯಾಪ್ಸೂಲ್ನಂತೆ ಲಂಬವಾಗಿ ಟೇಕ್ ಆಫ್ ಮಾಡುವ ಮತ್ತು ವಿಮಾನದಂತೆ ದೀರ್ಘ ಶ್ರೇಣಿ ಹಾರಾಟ ಮಾಡುವ ಸಾಮರ್ಥ್ಯವನ್ನು ಒಳಗೊಂಡಿದೆ. ಏನಂದರೆ ಇದೊಂದು ವಿಮಾನದ ರೀತಿಯಲ್ಲಿ ಡ್ರೋನ್ ಏನಂದರೆ ದೀರ್ಘ ಶ್ರೇಣಿ ಹಾರಾಟ ಮಾಡಬಲ್ಲ ಒಂದು ಸಾಮರ್ಥ್ಯವನ್ನು ಹೊಂದಿರುವ ಡ್ರೋನ್ ಆಗಿದೆ. ಯಾವುದು? ರುದ್ರಾಸ್ತ್ರ. ಇದೇನೆಂದರೆ 50 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಗುರಿಗಳನ್ನು ಹೊಡೆಯಬಹುದು. ಜೊತೆಗೆ 170 ಕಿಲೋಮೀಟರ್ಗಳ ಪೂರ್ಣ ವ್ಯಾಪ್ತಿಯನ್ನು ಇದು ಹೊಂದಿದೆ. 50 ಕಿಲೋಮೀಟ್ರಷ್ಟು ಎತ್ತರದಲ್ಲಿರುವ ಯಾವುದಾದ್ರೂ ಒಂದು ಗುರಿಗೆ ಹೊಡೆಯನ್ನು ಸಾಮರ್ಥ್ಯವನ್ನು ಹೊಂದಿದೆ. ಅದು ಯಾವುದು? ರುದ್ರಾಸ್ತ್ರ ಎಂಬುವ ಡ್ರೋನ್. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಗಾಗಿ ಅಂಚೆ ಇಲಾಖೆಯು ಪ್ರಾರಂಭಿಸಿರುವ ಹೊಸ ಅಂಚೆಯ ಸೇವೆ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಜ್ಞಾನ ಪೋಸ್ಟ್ ನೋಡಿ. ಇದು ಜ್ಞಾನ ಆಗಿದೆ. ಜ್ಞಾನ ಪೋಸ್ಟ್ ಎಂಬುದು ಇತ್ತೀಚೆಗೆ ಏನಂದರೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಗಾಗಿ ಅಂಚೆ ಇಲಾಖೆ ಪ್ರಾರಂಭಿಸಿರುವ ಹೊಸ ಅಂಚೆಯ ಸೇವೆ ಹೆಸರಾಗಿದೆ. ಯಾವುದು? ಜ್ಞಾನ ಪೋಸ್ಟ್. ಇದರ ಬಗ್ಗೆ ನೋಡೋಣ. ಸಂವಹನ ಸಚಿವಾಲಯದ ಅಂಚೆ ಇಲಾಖೆಯು ಜ್ಞಾನ ಪೋಸ್ಟ್ ಅಂಚೆ ವಿತರಣಾ ಸೇವೆಯನ್ನು ಪ್ರಾರಂಭಿಸಿದೆ. ಏನು? ಜ್ಞಾನ ಪೋಸ್ಟ್ ಎಂಬ ಒಂದು ಅಂಚೆ ವಿತರಣಾ ಸೇವೆಯನ್ನು ಪ್ರಾರಂಭವನ್ನು ಮಾಡಿದೆ ನೋಡಿ. ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪುಸ್ತಕಗಳನ್ನು ಕೈಗೆಟುಕುವ ದರದಲ್ಲಿ ತಲುಪಿಸಲು ಇದನ್ನು ಬಳಸಲಾಗುತ್ತದೆ. ಈ ಒಂದು ಏನಪ್ಪ ಅಂತಂದರೆ ಶೈಕ್ಷಣಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಈ ರೀತಿಯಾಗಿ ಒಂದು ಕೈಗೆಟುಕುವ ದರದಲ್ಲಿ ಪುಸ್ತಕಗಳನ್ನು ಕೈಗೆಟುಕುವ ದರದಲ್ಲಿ ಇದನ್ನು ತಲುಪಿಸಲು ಇದನ್ನು ಆರಂಭ ಮಾಡಲಾಗಿದೆ. ಯಾವುದು? ಜ್ಞಾನ ಪೋಸ್ಟ್. 300 ಗ್ರಾಂವರೆಗಿನ ಪ್ಯಾಕೇಜ್ಗಳಿಗೆ ಕನಿಷ್ಠ 20 ರೂಪಾಯಿಗಳು ಮತ್ತು 5 ಕಿಲೋಗ್ರಾಮ್ನಷ್ಟು ತೂಕದ ಪ್ಯಾಕೇಜ್ಗಳಿಗೆ ಗರಿಷ್ಠ 100 ರೂಪಾಯಿ ದರದಲ್ಲಿ ತೆರಿಗೆಗಳನ್ನು ಹೊರತುಪಡಿಸಿ ಇದನ್ನು ವಿಧಿಸಲಾಗುತ್ತದೆ ನೋಡಿ. ಅದು ಜ್ಞಾನ ಪೋಸ್ಟ್ ಮುಖಾಂತರ ಏನಂದರೆ ಈ ಒಂದು ಪುಸ್ತಕಗಳನ್ನು ವಿತರಣೆ ಮಾಡೋದು ಇದು ನೋಡಿ. ಜ್ಞಾನ ಪೋಸ್ಟ್ ಅಂತ ಗೊತ್ತಿದ್ರೆ ಸಾಕು. ಇದಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ, ಅದೇ ರೀತಿಯಾಗಿ ಧಾರ್ಮಿಕ ಪುಸ್ತಕಗಳನ್ನು ಕಡಿಮೆ ಬೆಲೆಗೆ ತಲುಪಿಸಲು ಇದನ್ನು ಅಂಚೆ ಇಲಾಖೆಯನ್ನು ಅಂದರೆ ಪ್ರಾರಂಭ ಮಾಡಿದೆ. ಯಾವುದು? ಜ್ಞಾನ ಪೋಸ್ಟ್. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ಯಾಸೇಜ್ ವ್ಯಾಯಾಮವು ಯಾವ ದೇಶಗಳ ನಡುವೆ ನಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ಆಪ್ಷನ್ ಸಿ, ಭಾರತ ಮತ್ತು UK ದೇಶದ ನಡುವೆ ಈ ಪ್ಯಾಸೇಜ್ ಎಂಬ ವ್ಯಾಯಾಮ ನಡೆಯುತ್ತದೆ ನೋಡಿ. ನೋಡಿ, ವ್ಯಾಯಾಮದ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ವ್ಯಾಯಾಮ ಬಗ್ಗೆ ಫಿಕ್ಸು ಒಂದು ಪ್ರಶ್ನೆ ಇರುತ್ತದೆ, ಒಂದು ಕ್ವೆಶನ್ ಇರ್ತದೆ ಅಂತ ಹೇಳ್ಬೋದು ನಾವು. ಇದರ ಬಗ್ಗೆ ಮಾಹಿತಿ ನೋಡೋಣ. ಇತ್ತೀಚೆಗೆ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸೇಜ್ ವ್ಯಾಯಾಮ ನಡೆಸಲಾಯಿತು. ಇದನ್ನು ಭಾರತೀಯ ನೌಕಾಪಡೆ ಮತ್ತು UK ರಾಯಲ್ ನೌಕಾಪಡೆ ನಡೆಸಿದ್ದು ನೋಡಿ. ಯಾವುದು? UK ರಾಯಲ್ ಪಡೆ ಮತ್ತು ಭಾರತೀಯ ನೌಕಾಪಡೆಗಳು ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಅರೇಬಿಯನ್ ಸಮುದ್ರದಲ್ಲಿ ಈ ಒಂದು ಪ್ಯಾಸೇಜ್ ವ್ಯಾಯಾಮವನ್ನು ನಡೆಸಿದವು ನೋಡಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಭಾರತೀಯ ಮತ್ತು ರಾಯಲ್ ನೌಕಾಪಡೆಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಉದ್ದೇಶವನ್ನು ಇದು ಹೊಂದಿದೆ. ಅದೇ ರೀತಿಯಾಗಿ ಯುದ್ಧ ತಂತ್ರದ ಕುಶಲತೆಗಳು ಮತ್ತು ಕಡಲ ಕ್ಷೇತ್ರದ ಜಾಗೃತಿ ಕಾರ್ಯಾಚರಣೆಗಳನ್ನು ಇದು ನಡೆಸುವುದಾಗಿದೆ. ಇಂಡೋ ಪೆಸಿಫಿಕ್ ಕಡಲ ಭದ್ರತೆಗೆ ಪರಸ್ಪರ ಬದ್ಧತೆಯನ್ನು ಪ್ರದರ್ಶಿಸುವುದು ಇದು ಕೂಡ ಒಂದು ಉದ್ದೇಶವಾಗಿದೆ. ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಮನ್ವಯವನ್ನು ಇದು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ನೋಡಿ. ಅದು ಈ ಒಂದು ಪ್ಯಾಸೇಜ್ನ ವ್ಯಾಯಾಮದ ಉದ್ದೇಶವಾಗಿದೆ ನೋಡಿ. ಅದೇ ರೀತಿಯಾಗಿ ನಾವು ಭಾರತ ಫ್ರಾನ್ಸ್ ಯಾವ ರೀತಿಯಾಗಿ ಸಮರಾಭ್ಯಾಸಗಳು ನಡೀತಾವೋ ಅದೇ ರೀತಿಯಾಗಿ ಭಾರತ ಮತ್ತು UK ದೇಶಗಳ ಮಧ್ಯೆ ನಡೆಯುವಂಥ ಸಮರಾಭ್ಯಾಸಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಭಾರತ ಮತ್ತು UK ಮಧ್ಯೆ ನಡೆಯುವ ಸಮರಾಭ್ಯಾಸಗಳು ಅಜಯ್ ವಾರಿಯರ್ ಇದು ನಡೀತದೆ. ಅದಕ್ಕೆ ಭಾರತ ಮತ್ತು UA ನಡುವೆ. ಅದೇ ರೀತಿಯಾಗಿ ಕೊಂಕಣ, ಅದೇ ರೀತಿಯಾಗಿ ಇಂದ್ರಧನುಷ್ ಇವೇನಪ್ಪ ಅಂತಂದರೆ ಭಾರತ ಮತ್ತು UK ದೇಶಗಳ ನಡುವೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಅಜಯ್ ವಾರಿಯರ್, ಕೊಂಕಣ, ಇಂದ್ರಧನುಷ್ ಇದು ಭಾರತ ಮತ್ತು UK ದೇಶಗಳ ಮಧ್ಯೆ ನಡೆಯುವಂಥ ಒಂದು ಸಮರಾಭ್ಯಾಸವಾಗಿದೆ ನೋಡಿ. ಫ್ರೆಂಡ್ಸ್, ಈ ರೀತಿಯಾಗಿ ನಾವು
ಪ್ರಶ್ನೆಗಳು ಮತ್ತು ಉತ್ತರಗಳು, ಅದರ ಜೊತೆಗೆ 360 ಡಿಗ್ರಿಯಲ್ಲಿ ನಿಮಗೆ ಒದಗಿಸ್ತಿರ್ತೀವಿ ಕರೆಂಟ್ ಅಫೇರ್ಸ್. ನಿಮ್ಗೇನಾದರೂ ಇದು ಇಷ್ಟ ಆಗಿತ್ತಂದರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈ ವಿಡಿಯೋ ಎಷ್ಟಾಯ್ತಂದರೆ ನಿಮ್ಮ ಕಮೆಂಟ್ ಮೂಲಕ ಹೇಗೆ ಬಂದಿದೆ, ಮೂಡಿ ಬಂದಿದೆ ಅಂತ ಸೂಪರ್ ಅಂತ ಹಾಕಿ. ಓಕೆ, ಸೂಪರ್ ಅಂತ ಹಾಕಿ. ನಾವು ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡಲು ಆಸಕ್ತಿ ಉಂಟು ಮಾಡೋದಂತ ಆಗ್ತದೆ. ಓಕೆ, ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಲೈಕ್ ಮಾಡಿ. ಅದೇ ರೀತಿಗೆ ನೀವು ಯಾರು ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ಟೇಕ್ ಕೇರ್.